ಯೋಹಾನನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 11ನೆಯ ವಾಕ್ಯ. ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸತ್ತು ಹೋಗಿದಂಥ ಲಾಜರ್ನ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಲಾಜರ್ನು ಅಸ್ವಸ್ಥನಾಗಿದ್ದಾಗಲೇ ಯೇಸು ಕ್ರಿಸ್ತನಿಗೆ ಆ ಸುದ್ದಿಯನ್ನು ತಿಳಿಸಲಾಯಿತು. ಆದರೆ ಯೇಸು ಕ್ರಿಸ್ತನು ತಡ ಮಾಡಿದ ನಿಮಿತ್ತವಾಗಿ ಲಾಜರನು ತೀರಿ ಹೋದನು. ಲಾಜರನು ತೀರಿ ಹೋದ ನಂತರ ಈಗ ಯೇಸು ಕ್ರಿಸ್ತನು ಅವನ ಕುರಿತಾಗಿ ಹೇಳುತ್ತಾ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆ. ಇದನ್ನು ಕೇಳಿದಂಥ ಶಿಷ್ಯರು, ಅವನು ನಿದ್ದೆ ಮಾಡುತ್ತಾ ಇದ್ದರೆ ಅವನೇ ಎಚ್ಚರಗೊಳ್ಳುತ್ತಾನಲ್ಲ, ಅವನನ್ನು ಎಬ್ಬಿಸುವುದಕ್ಕೆ ನೀನ್ಯಾಕೆ ಹೋಗಬೇಕೆಂಬುದಾಗಿ ಅವರು ಸಾಧಾರಣವಾದಂಥ ನಿದ್ರೆಯ ಕುರಿತಾಗಿ ಯೋಚಿಸಿದರು. ಆದರೆ ಯೇಸು ಕ್ರಿಸ್ತನು ಮರಣವೆಂಬಂಥ ನಿದ್ರೆಯು ಲಾಜರ್ನ ಜೀವಿತದಲ್ಲಿ ಉಂಟಾಗಿದೆ ಎಂಬುದಾಗಿ ಹೇಳಿ ಅದರಿಂದ ಎಬ್ಬಿಸುವುದಕ್ಕೆ ನಾನು ಮಾತ್ರವೇ ಶಕ್ತನು, ಹಾಗಾಗಿ ನಾನೇ ಹೋಗಿ ಮರಣದ ನಿದ್ರೆಯಿಂದ ಲಾಜರ್ನನ್ನು ಎಬ್ಬಿಸುತ್ತೇನೆಂಬುದಾಗಿ ಹೊರಟು ಹೋದನು. ನಂತರ ಲಾಜರ್ನೇ ಹೊರಗೆ ಬಾ ಎಂಬುದಾಗಿ ಅಧಿಕಾರದಿಂದ ಕರೆದು ಸತ್ತು 4 ದಿನಗಳಾಗಿದ್ದಂಥ ಲಾಜರ್ನನ್ನು ಪುನಃ ಎಬ್ಬಿಸಿ ತಾನು ಸರ್ವಶಕ್ತನು, ಸಕಲದರ ಮೇಲೆ ಅಧಿಕಾರ ಉಳ್ಳವನು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸಿದನು. ಇದೇ ಪ್ರಕಾರವಾಗಿ ದಿವಸಗಳ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಕೆಲವೊಂದು ವಿಷಯವನ್ನು ಹೇಳುವಾಗ ನಾವು ಅನೇಕ ಬಾರಿ ಅದನ್ನು ಸಾಧಾರಣವಾಗಿ ನೋಡುತ್ತೇವೆ. ಆದರೆ ದೇವರು ಅದನ್ನು ಹೇಳುವಂಥ ಅರ್ಥವೇ ಬೇರೆ ಆಗಿರುತ್ತದೆ. ಹಾಗೆ ದೇವರು ಹೇಳುವಂಥ ಅರ್ಥದಲ್ಲಿ ಅದು ನೆರವೇರಬೇಕು ಅಂದರೆ ದೇವರೇ ಕಾರ್ಯವನ್ನು ಮಾಡಬೇಕು. ನಾವು ಸಾಧಾರಣವಾಗಿ ಯೋಚಿಸಿದರೆ, ಸಾಧಾರಣವಾಗಿ ಅರ್ಥ ಮಾಡಿಕೊಂಡು ನಾವೇ ಮಾಡಬಹುದೆಂಬುದಾಗಿ ಅಂದುಕೊಂಡು ಅನೇಕ ವಿಷಯಗಳಲ್ಲಿ ಎಡವಿ ಅನೇಕ ವಿಷಯಗಳಲ್ಲಿ ಬೇಡದ ಕಾರ್ಯಗಳನ್ನು ಮಾಡಿಬಿಡುತ್ತೇವೆ. ಆದರೆ ದೇವರು ಹೇಳುವುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳುವಾಗಲೇ ಆ ವಿಷಯದಲ್ಲಿ ದೇವರು ಮಾಡುವಂಥ ಕಾರ್ಯಗಳೇನು, ನಾವು ಮಾಡಬೇಕಾದ ಕಾರ್ಯಗಳೇನು, ಇದೆಲ್ಲವನ್ನು ಸ್ಪಷ್ಟವಾಗಿ ಅರಿತು ದೇವರು ಮಾಡುವಂಥ ಕಾರ್ಯಗಳಿಗೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿ ಆತನು ನಡೆಸುವಂಥ ಮಾರ್ಗದಲ್ಲಿ ಮುನ್ನಡೆದು ವಿಶೇಷ ಜಯಗಳನ್ನು ಕಾಣುವಂತೆ ಈ ದಿವಸಗಳು ಬದಲಾಗಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ಕೆಲವೊಂದು ವಿಷಯಗಳನ್ನು ಹೇಳುವಾಗ ಆತನು ಅದನ್ನು ಯಾವ ಅರ್ಥದಲ್ಲಿ ಹೇಳುತ್ತಾ ಇದ್ದಾನೆ, ಆತನು ಆ ಸಂದರ್ಭದಲ್ಲಿ ಎದುರು ನೋಡುತ್ತಿರುವಂಥ ಕಾರ್ಯಗಳನ್ನು ಅದರ ಮೂಲಕವಾಗಿ ಆತನು ಬಯಸುತ್ತಿರುವಂಥ ವಿಷಯಗಳೇನು ಎಂಬುದನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ಜೀವಿತವನ್ನು ಸಮರ್ಪಿಸಿ ಮುನ್ನಡೆಯುವುದಾದರೆ ದೇವರು ಹೇಳಿದ ಕಾರ್ಯಗಳ ನೆರವೇರುವಿಕೆಯನ್ನು, ಜೀವಿತದ ಆಶೀರ್ವಾದ ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸಬಹುದು ಎಂಬುದನ್ನು ತಿಳಿದು ದೇವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಾಮರ್ಥ್ಯವನ್ನು ಹೊಂದತಕ್ಕಂತೆ ಅದನ್ನು ಸ್ಪಷ್ಟವಾಗಿ ಹೇಳಿಕೊಡುವಂಥ ಪವಿತ್ರಾತ್ಮನ ಸಹಾಯದಿಂದ, ವಿಧೇಯತೆಯಿಂದ, ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಲಾಜರು ನಿದ್ರೆ ಮಾಡುತ್ತಾನೆ, ಅವನನ್ನು ನೆಬ್ಬಿಸುವುದಕ್ಕೆ ಹೋಗುತ್ತೇನೆಂಬುದಾಗಿ ನೀನು ಹೇಳುವಾಗ ನೀನು ಹೇಳಿದ ಮಾತಿನ ಅರ್ಥ ಶಿಷ್ಯರಿಗೆ ಅಪ್ಪ ತಿಳಿಯಲಿಲ್ಲ. ಆದರೆ ನೀನಲ್ಲಿಗೆ ಹೋಗಿ ಅದನ್ನು ನೆರವೇರಿಸಿದಾಗ ನಿನ್ನ ಮಾತಿಗೆ ಬೇರೆ ಅರ್ಥ ಇತ್ತೆಂಬುದನ್ನು ಅವರು ಗ್ರಹಿಸಿಕೊಂಡ ಹಾಗೆ ದಿವಸಗಳ ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ವಿಷಯಗಳಪ್ಪ ನೀನು ಹೇಳುತ್ತಿರುವ ರೀತಿಯಲ್ಲಿ ನಮಗೆ ಅರ್ಥವಾಗದೆ ಅದರ ತಿಳುವಳಿಕೆ ಇಲ್ಲದೆ ಅಪ್ಪ ನಾವು ಜೀವಿಸುತ್ತಾ ಇದ್ದೇವೆ. ಅದನ್ನು ತಿಳಿದು ಈ ಸಮಯದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಮಾತುಗಳ ಸರಿಯಾದ ಅರ್ಥವನ್ನು, ನೀನು ಹೇಳುತ್ತಿರುವುದರ ಅಪ್ಪ ಸರಿಯಾದ ತಿಳುವಳಿಕೆಯನ್ನು ನಮಗೆ ದಯಪಾಲಿಸು ಕರ್ತನೆ. ನಿನ್ನ ಆಗ್ರಹಗಳನ್ನು ನೆರವೇರಿಸುತ್ತಾ ನಿನ್ನ ಮಾರ್ಗದಲ್ಲಿ ಮುನ್ನಡೆದು ನೀನು ಏನನ್ನು ನೆರವೇರಿಸುತ್ತೀಯ, ನಾವು ಏನನ್ನು ಮಾಡಬೇಕೆಂಬುದನ್ನು ಸರಿಯಾಗಿ ಗ್ರಹಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಜೀವಿಸೋದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು, ದಯೆಯನ್ನು ಅನುಗ್ರಹಿಸು. ಆಶೀರ್ವದಿಸು ಕರ್ತನೆ. ನಿನ್ನ ವಿಶೇಷ ಸಹಾಯ, ಕೃಪೆ ಅಪ್ಪ, ಆಶೀರ್ವಾದಗಳು ಜೀವಿತದ ಸಂಗಡ ಇದ್ದು ಮಾನಿಸಲಿ, ಘನಪಡಿಸಲಿ ಅಪ್ಪ. ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ನೀನು ಆರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.